ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕ ಪೋಸ್ಟ್ ಇಲಾಖೆಯಲ್ಲಿ ಖಾಲಿ ಇದ್ದ 1135 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ 5ನೇ ಲಿಸ್ಟ್ ಕೂಡ ಪ್ರಕಟವಾಗಿರ್ತದೆ. ಹಾಗಿದ್ದರೆ 5ನೇ ಲಿಸ್ಟಿಗೆ ಎಷ್ಟೆಲ್ಲ ಅಂಕಗಳನ್ನ ತೆಗೆದುಕೊಂಡ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರಂತೆ ನೋಡಿದರೆ ಬನ್ನಿ ಸ್ನೇಹಿತರು. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆತ್ಮೀಯ ಸ್ನೇಹಿತರೆ, ನೀವೇನಾದರೂ SSC MTS ಆಗಿರ್ಬೋದು, ಹವಾಲ್ದಾರ್ ಆಗಿರ್ಬೋದು, ಅದೇ ರೀತಿ CHSL ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಿದ್ರೆ ಈ ನೋಟ್ಸ್ ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಇರೋ ಜಿಕೆಗೆ ಆಗಿರ್ಬೋದು, ಜಿಕೆಗೆ ಸಂಬಂಧಿಸಿದ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು, ಅದ್ರ ಜೊತೆಗೆ ಕರ್ನಾಟಕ ಇತಿಹಾಸ, ಭಾರತ ಇತಿಹಾಸ, ಭೂಗೋಳ, ಅದೇ ರೀತಿ ಸಂವಿಧಾನ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ. ಜೊತೆಗೆ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ. ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿ 70% ಸಿಲೆಬಸ್ ಕವರ್ ಆಗಿರೋ ನೋಟ್ಸ್, ಅದೇ ರೀತಿ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಿಸಿ 100% ಸಿಲೆಬಸ್ ಕವರ್ ಆಗಿರೋ ನೋಟ್ಸ್. ಸ್ನೇಹಿತರೆ, ಈ ಎಲ್ಲ ನೋಟ್ಸಿನ ಬೆಲೆ ಬಂದು 300 ರೂಪಾಯಿ ಆಗಿತ್ತು ಮೊದಲಿಗೆ. ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸ್ ಕೂಡಿ ಕೇವಲ 100 ರೂಪಾಯಿಗಾಗಿ ನೀಡ್ತಾ ಇದ್ರೆ. ಸ್ನೇಹಿತರೆ, ನಿಮಗೇನಾದರೂ ಈ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ 100 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ನ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಂತಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ನ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇಂಗ್ಲಿಷ್ ಗ್ರಾಮರ್ ನೋಟ್ಸ್ ನೋಡಬಹುದು. ಇಲ್ಲಿ ಸ್ಪಾಟಿಂಗ್ ಇರೋದು, ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ. ಅದ್ರ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಕ್ವೆಶ್ಚನ್ ಕೂಡ ನೀಡಲಾಗ್ತದೆ. ಸ್ನೇಹಿತರೆ, ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದಂತೆ 150 ರಿಂದ 300 ಕೂಡ ಪ್ರಾಕ್ಟೀಸ್ ಕ್ವೆಶ್ಚನ್ ಇರ್ತಾವೆ. ಸ್ನೇಹಿತರೆ, ಫಿಕ್ಸ್ ಕ್ವೆಶ್ಚನ್ ಬಂದೇ ಬರ್ತಾವೆ. 100% ಸಿಲೆಬಸ್ ಕೂಡ ಕವರ್ ಆಗಿರುತ್ತೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರ್ತದೆ. ಸ್ನೇಹಿತರೆ, ನೀವು ಜಿಕೆ ನೋಟ್ಸ್ ನೋಡಬಹುದು. ಈ ರೀತಿ ಎಲ್ಲ ಇರ್ತದೆ. ಡೀಟೇಲ್ಸ್ ನೋಟ್ಸ್ ಇರ್ತದೆ, ಅದೇ ರೀತಿ ಶಾರ್ಟ್ಕಟ್ ನೋಟ್ಸ್ ಕೂಡ ಇರ್ತದೆ. ಅದ್ರ ಜೊತೆಗೆ ನಿಮಗೆ 1000 ಇಂಪಾರ್ಟೆಂಟ್ ಜಿಕೆ ನೋಟ್ಸ್, ಇಂಪಾರ್ಟೆಂಟ್ ಪ್ರಶ್ನೆಗಳು, ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಳಿಸಲಾಗಿದೆ. ಸ್ನೇಹಿತರೆ, ನಿಮಗೇನಾದರೂ ಈ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 100 ರೂಪಾಯಿಗಾಗಿ ಎಲ್ಲ ನೋಟ್ಸ್ಗಳನ್ನ ನೀಡಲಾಗ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು GDS ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ಇದು ಅಫಿಷಿಯಲ್ ಆಗಿ ಬಿಟ್ಟ 5ನೇ ಲಿಸ್ಟ್ ಆಗಿರ್ತದೆ. ಹಾಗಿದ್ದರೆ ಈ 5ನೇ ಲಿಸ್ಟಲ್ಲಿ ಆಯ್ಕೆಗೊಂಡಿರುವ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಸಿಕೊಳ್ಳಲು ಕೊನೆಯ ದಿನಾಂಕ 24/7/2025. ಇದರ ಒಳಗಡೆ ಹೋಗಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಸಿಕೊಂಡು ಬರಬೇಕು. ಬನ್ನಿ ಸ್ನೇಹಿತರೆ, ಹಾಗಿದ್ದರೆ ಯಾವ ಜಿಲ್ಲೆಗೆ ಕಡಿಮೆ ಕಟಾಪ್ ಇದೆ, ಯಾವ ಜಿಲ್ಲೆಗೆ ಹೆಚ್ಚಿನ ಕಟಾಪ್ ಇದೆ ಅಂತ ನೋಡಿದರೆ ಸ್ನೇಹಿತರೆ, ಈ ಕಟಾಪಲ್ಲಿ ಕಡಿಮೆ ಅಂದರೂ ಕೂಡ ಇಲ್ಲಿ 95 ಕಡಿಮೆ ಅನಿಸ್ತದೆ. ನೋಡೋಣ ಅದು ಯಾವ ಜಿಲ್ಲೆಗೆ ಕಡಿಮೆ ಐತಿ, ಯಾವ ಕ್ಯಾಟಗರಿಗೆ ಐತಿ ನೋಡ್ತಾ ಹೋಗೋಣ. ಬಾಗಲಕೋಟೆ 3 ಜನ ಆಯ್ಕೆ ಆಗ್ಯಾರ, 98 ಬೇಕ್ರಿ ಒಟ್ಟು. ಬಳ್ಳಾರಿಯಲ್ಲಿ 4 ಜನ, ಅವ್ರದ್ದು ಕೂಡ 97, 98. ಬೆಂಗಳೂರು ಲಾಸ್ಟ್ ಟೈಮು ಬೆಂಗಳೂರಿಗೆ ಸಂಬಂಧಿಸಿದ ಕಡಿಮೆ ಕಟಾಪ್ ನಿಂತಿತ್ತು. ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಒಟ್ಟು ಕಡಿಮೆ ನಿಂತಿತ್ತು ರೀ. ಬಟ್ ಈ ಸಾರಿ ಆ ರೀತಿ ಕಡಿಮೆ ನಿಂತಿಲ್ಲ, 93 ಮಟ್ಟ ನಿಂತಿತ್ತು. ಬಟ್ ಈ ಸಾರಿ ಯಾವುದೂ ಕೂಡ 93 ಒಳಗಡೆ 95 ಒಳಗಡೆ ಇಲ್ಲರಿ, ಎಲ್ಲ 96, 97 ಅದೇ ರೀತಿ ಅದಾವೆ. ಸ್ನೇಹಿತರೆ, ವಿಡಿಯೋ ನೋಡೋಕತ್ತಾರಲ್ಲಿ ಒಂದು ರಿಕ್ವೆಸ್ಟ್, ನಿಮ್ದೇನಾದರೂ ಈ ಲಿಸ್ಟಲ್ಲಿ ಹೆಸರಿತ್ತಪ್ಪ ಅಂದ್ರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ, ಎಷ್ಟು ಸ್ಕೋರ್ ಆಗಿದೆ ಮತ್ತು ಯಾವ ಜಿಲ್ಲೆಗೆ ಆಯ್ಕೆ ಆಗಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇಲ್ಲಿ ABPM ಆಯ್ಕೆ ಆಗ್ಯಾರಿ, BPM ಎರಡೂ ಕೂಡ ಬಿಟ್ಟಿರ್ತಾರೆ ರೀ. ಅಂದ್ರೆ ಡಾಕ್ ಸೇವಕ ಹುದ್ದೆ ಮತ್ತು ಬ್ರಾಂಚ್ ಪೋಸ್ಟ್ ಮಾಸ್ಟರ್ 2 ಹುದ್ದೆಯನ್ನು ಬಿಟ್ಟಿರ್ತಾರೆ ರೀ. ಮತ್ತು GDS ಹುದ್ದೆಗಳದು ಇರ್ತಾವೆ ರೀ. ನೋಡ್ತಾ ಇದ್ದಾರಲ್ಲ ಸ್ನೇಹಿತರೆ, ಯಾವ್ಯಾವ ಡಿಸ್ಟಿಕ್ಗೆ ಎಷ್ಟು ಕಡಿಮೆ ಇದೆ, ಯಾವ ರೀತಿ ಹೆಚ್ಚಿದೆ. ಕಾರವಾರ, ಉಡುಪಿ ಕಡಿಮೆ ನಿಲ್ತದೆ ಅಂತ ಸಾಕಷ್ಟು ಅಭ್ಯರ್ಥಿಗಳು ಅದ ಸೈಡ್ ಆಗ್ಯಾರಿ. ಸ್ನೇಹಿತರೆ, ನಿಮ್ಮದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನಿತ್ತಲ್ಲ, ಸಾಕಷ್ಟು ಅಭ್ಯರ್ಥಿಗಳಿಗೆ ಈ ಹುದ್ದೆಗಳು ಅದಾವಣ್ಣದಾಗ ಗೊತ್ತಿದ್ದಲ್ರಿ. ಅದಕ್ಕಾಗಿ 90, 92, 90 ಆದವರು ಕೂಡ ಸೆಲೆಕ್ಷನ್ ಆಗಿದ್ದರು. ಬಟ್ ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗೈತಿ ಪೋಸ್ಟ್ ಆಫೀಸ್ ಜಾಬ್ ಚಲೋ ಐತಿ, ಅಪ್ಲಿಕೇಶನ್ ಹಾಕೊಂಡು ಸೆಲೆಕ್ಟ್ ಆದ್ರೆ ಹೋಗೋಣಂತ ಎಲ್ಲ ಅಭ್ಯರ್ಥಿಗಳು ಹೊಂಟಾರಿ. ಜಾಸ್ತಿ ಜನ ಬಿಡಾಕತ್ತಿಲ್ರಿ. ಸಾರಿ, ನೋಡ್ತಾ ಇರ್ಬೋದು ನೀವು, ಬರೋಬ್ಬರಿ 170 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದ ಲಿಸ್ಟ್ ಇರ್ತದೆ ರೀ ಇದು. ಲಾಸ್ಟ್ ಟೈಮ್ 231 ಜನನೇ ಇದ್ದರು. ಬಟ್ ಈ ಸಾರಿ 170. ಇದು 5ನೇ ಲಿಸ್ಟ್ ರೀ. ಇನ್ನೂ ಒಂದು ಲಿಸ್ಟ್ ಬರ್ತದೆ. ಇನ್ನೊಂದು ಲಿಸ್ಟ್ ಲಾಸ್ಟ್ ಲಿಸ್ಟ್ ಇದಾದಮೇಲೆ ಹೊಸ ನೇಮಕಾತಿ ಆಗ್ತದೆ ರೀ. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಹೊಸ ನೇಮಕಾತಿ ಆಗೋ ಸಾಧ್ಯತೆ ಐತ್ರಿ. ಲಾಸ್ಟ್ ಟೈಮ್ ಕೂಡ ಅದೇ ರೀತಿಯಾಗಿತ್ತು. ಈ ಸಾರಿನೂ ಕೂಡ 100% 6 ಲಿಸ್ಟ್ ಬಿಟ್ಟ ಮೇಲೆ ಫಿಕ್ಸ್ ನೇಮಕಾತಿ ಆಗ್ತದೆ ರೀ. ನೋಡಿದ್ರಲ್ಲ, ಒಟ್ಟು 170 ಅಭ್ಯರ್ಥಿಗಳು ಇದು ಸೆಲೆಕ್ಷನ್ ಲಿಸ್ಟ್ ಆಗಿರ್ತದೆ ರೀ. ಇವ್ರು ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಏನಾದರೂ ಪಾಸ್ ಆಗಿದಾರಪ್ಪ ಅಂದ್ರೆ ನಿಮಗೆ ಜಾಬು ಸಿಗ್ತದೆ ರೀ. ಇಲ್ಲಿ GDS ಹುದ್ದೆ ಆದರೂ ಸಿಗ್ಬೋದು ಅಥವಾ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆದರೂ ಕೂಡ ಸಿಗ್ಬೋದು. ಸ್ಯಾಲ್ರಿಯಲ್ಲಿ ವ್ಯತ್ಯಾಸ ಕೇವಲ 2000 ರೂಪಾಯಿ ಅಷ್ಟೇ ವ್ಯತ್ಯಾಸ ಇರ್ತದೆ ರೀ. ತಿಳಿತಲ್ಲ, ಅದರ ತಕ್ಕೆಯಲ್ಲಿ ನಿಮ್ಮದು ಕೇವಲ 4 ತಾಸು ಕೆಲಸ ಮಾಡಿ 20,000 ವೇತನ ಪಡೆಯೋರಂದ್ರೆ ನಮ್ಮ ದೇಶದಲ್ಲಿ ಮೊದಲು ನೀವಾರಿ. 4 ತಾಸೂ ಆಗಲ್ಲ ರೀ, ಒಂದೊಂದು ಕಡೆ ಬರೀ 2 ಅವರ್ ರೀತಿ ಆದರೂ ಕೂಡ ಆಗ್ತದೆ, ಒಂದೊಂದು ಕಡೆ 6 ಅವರ್ ಆಗ್ತದೆ. ಬಟ್ ಅದಕ್ಕೆ ಸ್ಯಾಲ್ರಿ ಜಾಸ್ತಿ ಆಗಿ ಕೊಡ್ತಾರೆ ರೀ. ಸ್ನೇಹಿತರೆ, ಯಾರೆಲ್ಲ ಆಯ್ಕೆ ಆಗಿದ್ರಿ ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗಿ
ಈ ಸಾರಿ ಆದರೂ ಕೂಡ ನಿಮಗೆ ಜಾಬ್ ಸಿಗಲಿ ಅಂತ ಹೇಳ್ತಾ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.